ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಗೈಸ್, ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ನಾವೀಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ನಿತೀಶ್ ತಿವಾರಿ ಅವರು ನಿರ್ಮಾಣ ಮಾಡಿರೋ ರಾಮಾಯಣದ ಬಗ್ಗೆ. ಈ ರಾಮಾಯಣದಲ್ಲಿ ಯಾರ್ಯಾರು ಯಾವ ಪಾತ್ರ ವಹಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೇಯ್ನು ನಾವು ವಿಲನ್ಗೆ ಹೋಗೋಣ. ಯಾಕಂದರೆ ಈ ವಿಲನ್ ಅಷ್ಟು ಫೇಮಸ್ ಅಂದರೆ ಅಷ್ಟು ಫೇಮಸ್, ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಫೇಮಸ್ಸು. ನಮ್ಮ ಇಡೀ ಇಂಡಿಯಾದಲ್ಲೇ ಫೇಮಸ್ಸು. ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲಿತ್ತು, ಇಲ್ಲಿಗೆ ತೊಗೊಂಡೋದ್ರು. ಅದು ಶಂಕರ್ ನಾಗ್ ಅವರ ಆಸೆ ಕೂಡ. ಬಟ್ ಇವರು ಅದನ್ನು ನನ್ಸ್ ಮಾಡ್ತಿದ್ದಾರೆ. ಕ್ಷಮಿಸಿ ಗೈಸ್, ಏನಾದರೂ ಮಾತಾಡಬೇಕಾದ್ರೆ ತೊದಲೋದು ಸ್ವಲ್ಪ ಜಾಸ್ತಿ. ನಾನು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಓಕೆನಾ? ಓಕೆ. ಈಗ ರಾವಣ ವಿಲನ್ ಫಸ್ಟ್ ಟೈಮ್ ಗೈಸ್. ಇಷ್ಟೊಂದು ಕ್ಯೂರಿಯಸ್ ಆಗಿ ನಮ್ಮ ಜನ ರಾವಣನ ಪಾರ್ಟ್ಗೋಸ್ಕರ ಕಾಯ್ತಾ ಇರೋದು. ರಾವಣನಿಗೋಸ್ಕರ ಫಿಲ್ಮ್ ನೋಡ್ತಿದ್ದೀವಿ ಅಂತ ಕಾಯ್ತಿರೋದು. ಹಾಗಾದರೆ ರಾವಣನ ಪಾರ್ಟ್ ಮಾಡ್ತಾ ಇರೋದು ಯಾರು ಅಂದರೆ ನಮ್ಮ ಯಶ್ ಅವರು. ಈಗ ವಿಲನ್ ಪಾತ್ರ ಆಯಿತು. ಈಗ ಹೀರೋ ಪಾತ್ರ ಯಾರು ಮಾಡ್ತಿದ್ದಾರೆ? ಅಫ್ಕೋರ್ಸ್ ಎಲ್ಲರ ಕ್ರಶ್, ಹುಡುಗಿರ ಕ್ರಶ್, ಹಾಲಿಯ ಗಂಡ ರಣಬೀರ್ ಕಪೂರ್ ಅವರು ರಾಮನ ಪಾತ್ರ ಮಾಡ್ತಿದ್ದಾರೆ. ನಿಜವಾಗ್ಲೂ ಇದು ಖುಷಿ ವಿಷಯನೇ, ಆದರೆ ತುಂಬ ಜನ ಟ್ರೋಲ್ ಮಾಡ್ತಿದ್ದಾರೆ. ಇದಕ್ಕೆ ರಾಮನ್ ಪಾತ್ರಕ್ಕೆ ವಿಕ್ಕಿ ಕೌಶಲು ಇಲ್ಲ ರಾಮ್ ಚರಣ್ ಅವ್ರನ್ನ ಆಯ್ಕೆ ಮಾಡ್ಕೋಬೇಕಿತ್ತು ಅಂತ. ಏಕೆಂದರೆ ರಣಬೀರ್ ಕಪೂರು ಬೀಫ್ ಮಾಂಸ ತಿಂತಾರೆ, ಅವ್ರಿಗೆ ರಾಮನ್ ಪಾತ್ರ ಕೊಟ್ಟಿದ್ದೀರಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಈಗ ರಣಬೀರ್ ಅವರು ರಾಮಾಯಣ ಮಾಡ್ತಿರೋ ಕಾರಣ ಅವರು ನಾನ್ ವೆಜ್ ಏನು ತಿಂತಾ ಇಲ್ವಂತೆ, ಇದೆಲ್ಲ ಸ್ಟಾಪ್ ಮಾಡಿದಾರಂತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಏಟ್ ಆಗ್ತಿದೆ ಅಂದ್ಬಿಟ್ಟು ಅವ್ರನ್ನ ರಣಬೀರ್ ಕಪೂರ್ನ ರಾಮನ್ ಪಾತ್ರದಿಂದ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಪಾರ್ಟ್ 1 ಕಂಪ್ಲೀಟ್ ಆಗಿದೆ. ಅದು ಅಲ್ಲದೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ರಣಬೀರ್ ಕಪೂರ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಈಗ ಸೀತಾ ಪಾತ್ರ ಯಾರು ಮಾಡ್ತಿದ್ದಾರೆ ಅಂದರೆ ಮುದ್ದಾಗಿ ಸೀತೆ ಥರ ಇರೋ ಸಾಯಿ ಪಲ್ಲವಿಯವರು ಈ ಪಾತ್ರನ ಮಾಡ್ತಿದ್ದಾರೆ. ಇನ್ನು ಲಕ್ಷ್ಮಣನ ಪಾತ್ರ ಬಂದು ರವಿ ದುಬೆ ಅವ್ರು ಮಾಡ್ತಿದ್ದಾರೆ. ಅಂದರೆ ಅವರು ಹಿಂದಿ ಡ್ಯಾನ್ಸ್ ಶೋ, ಸೀರಿಯಲ್, ಸಿನಿಮಾಗಳೆಲ್ಲ ಮಾಡಿದಾರಂತೆ. ಇನ್ನು ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರ ಮಾಡ್ತಿದ್ದಾರೆ. ಹಾಗೆ ಬಾಬಿ ಡಿಯೋಲ್ ಬಂದು ಕುಂಭಕರ್ಣನ ಪಾತ್ರ ಮಾಡ್ತಿದ್ದಾರೆ. ಇನ್ನು ಹೇಳಬೇಕಂದ್ರೆ ಯಾರಿದ್ದಾರೆ, ಮಂಡೋದರಿ ಪಾತ್ರ ಬಂದು ಕಾಜಲ್. ಅಂದರೆ ಇವ್ರು ತೆಲುಗು ಹಾಗೂ ತಮಿಳ್ ಹೀರೋಯಿನ್. ಇವ್ರು ಬಂದು ಮಂಡೋದರಿ ಪಾತ್ರ, ರಾವಣನ ಹೆಂಡತಿ ಪಾತ್ರ ಮಾಡ್ತಿದ್ದಾರೆ. ಇನ್ನು ಶೂರ್ಪನಖಿ, ಲಕ್ಷ್ಮಣ ಅವರು ಮೂಗು ಕಟ್ ಮಾಡ್ತಾರಲ್ಲ, ಶೂರ್ಪನಖಿ ಪಾತ್ರ ಬಂದು ರಕುಲ್ ಪ್ರೀತ್ ಅವ್ರು ಮಾಡ್ತಿದ್ದಾರೆ. ಇವರು ಕೂಡ ತೆಲುಗು ತಮಿಳ್ ಹೀರೋಯಿನ್ನ ಇವರು ಕೂಡ. ಇನ್ನು ಶಿವನ್ ಪಾತ್ರ ಬಂದು ಇವರು ಮೋಹಿತ್ ರೈನ್ ಅಂತ. ಇವರು ಸೀರಿಯಲಲ್ಲಿ ಮಹಾದೇವ ಸೀರಿಯಲಲ್ಲಿ ಇವರು ಶಿವಂ ಪಾತ್ರ ಮಾಡಿದ್ದಾರೆ. ಇವ್ರಿಗೆ ಮಹಾದೇವನ ಪಾತ್ರನೇ ಸಿಕ್ಕಿದೆ ಇದರಲ್ಲೂ ಕೂಡ. ರಾಮಾಯಣದಲ್ಲಿ ಇಷ್ಟೇ ಪಾತ್ರ ಅಲ್ಲ, ಇನ್ನೂ ತುಂಬ ಪಾತ್ರಗಳಿದ್ದಾವೆ. ಆದರೆ ಯಾರ್ಯಾರು ಇನ್ನೂ ಏನೇನು ಯಾವ್ಯಾವ ಪಾತ್ರ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಅದು ಅಪ್ಡೇಟ್ ಸಿಕ್ಕಿದಾಗ ನಿಜವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅದು ಅಲ್ಲದೆ ಈಗ ಬಿಗ್ ಬಾಸ್ ಕೂಡ ಬರ್ತಿದೆ, ಅದ್ರ ಅಪ್ಡೇಟ್ ಕೂಡ ಇನ್ಮೇಲೆ ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.